ನಿಮಗೆ ಏನು ಮಾಡಿ ತೋರಿಸ್ತೀನಿ ಅಂದರೆ ಮಶ್ರೂಮ್ ಬಿರಿಯಾನಿ ಹೆಂಗೆ ಸಿಂಪಲಾಗಿ ಮಾಡೋದು, ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈಗ ನಾವಿಲ್ಲಿ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು 1-2 ಇಂಚಷ್ಟು ಶುಂಠಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದರಿಂದ 1 ಗ್ಲಾಸ್ 6 ಮೆಣಸಿನ್ಕಾಯಿ, ಹಂಗೆ 2 ಗ್ಲಾಸ್ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಇಂಚು ಚಕ್ಕೆ, 12 ಲವಂಗ, 1 ಸ್ಪೂನ್ ಸೋಂಪು, ಒಂದು 1/4 ಚಿಪ್ಪಷ್ಟು ತೆಂಗಿನಕಾಯಿ. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ 2 ಲೋಟದಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ. ಮತ್ತು ಒಂದು ದೊಡ್ಡ ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ದೊಡ್ಡ ಈರುಳ್ಳಿ, 1 ರೆಂಬೆ ಕರಿಬೇವು, ಒಂದು ಸ್ವಲ್ಪ ಪುದೀನ, ಮತ್ತು ಸ್ಪೈಸಸ್ಸು ಒಗ್ಗರಣೆಗೆ ಹಾಕೋದಕ್ಕೆ ಏನು ಬೇಕದು, 2 ಪ್ಯಾಕೆಟ್ ಮಶ್ರೂಮು. ನಾನು ನಿಮ್ಗೆ ತೋರಿಸಿದಂಥ ವಸ್ತುಗಳನ್ನೆಲ್ಲ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಈಗ ನಾವು ರೆಡಿ ಮಾಡಿಕ್ಕಿರೋಂಥ ಸ್ಪೈಸಸ್ ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕರಿಬೇವು, ಈರುಳ್ಳಿ ಚೆನ್ನಾಗಿ ಈ ರೀತಿ ಕಲರ್ ಬಂದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಬೆಂದಾದ್ಮೇಲೆ ಇವಾಗ ಮಸಾಲಾನ ಹಾಕ್ಕೊಬೇಕು. ನಾವು ರುಬ್ಬಿರುತ್ತೇವಂಥ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಚೆನ್ನಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದರೊಳಗಡೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಈ ರೀತಿ ಮಸಾಲೆ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ನಾವು ಕ್ಲೀನ್ ಮಾಡಿಕ್ಕಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿರೋಂಥ ಕೊತ್ತಂಬರಿ ಪುದೀನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಕಟ್ ಮಾಡಿಕ್ಕಿರೋಂಥ ಮಶ್ರೂಮ್ನ ಹಾಕ್ಕೊಳ್ಳೋಣ. ಅಣಬೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ನೀರು ಬರುತ್ತೆ, ಆ ನೀರೆಲ್ಲ ಬಂದು ಚೆನ್ನಾಗಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಅಣಬೆನ ಹಾಕ್ಕೊಂಡು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಈಗ ಅಣಬೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ನಾನು ಈ ಲೋಟದಲ್ಲಿ 2 ಲೋಟ ಅನ್ನ ಹಾಕ್ಕೊಂಡಿದ್ದೀನಿ, ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದರಲ್ಲೇ 4 ಲೋಟ ನೀರು ಹಾಕ್ಕೊತೀನಿ. ಈ ಲೋಟದಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕ್ಕೊತೀನಿ. 2ಕ್ಕೆ 4 ಗ್ಲಾಸ್ ನೀರು. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಈಗ ನೀರು ಚೆನ್ನಾಗಿ ಕುದೀತೈತೆ. ನಾವು ವಾಶ್ ಮಾಡಿಕ್ಕಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ. ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಅಕ್ಕಿನ. ಅಕ್ಕಿ ಚೆನ್ನಾಗಿ ಒಂದು 15 ನಿಮಿಷನ ನೆನೆಯೋದಕ್ಕೆ ಬಿಡಿ. ಆಗ ನಿಮಗೆ ಅನ್ನ ಚೆನ್ನಾಗಿ ಬರುತ್ತೆ. ಹಿಂಗೆ ಅಕ್ಕಿ ಚೆನ್ನಾಗಿ ಕುದಿಬೇಕಾದ್ರೆ ಅದಕ್ಕೊಂದು ನಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. ನಿಂಬೆಹಣ್ಣು ರಸ ಸೇರಿಸೋದ್ರಿಂದ ಅಕ್ಕಿ ನಿಮಗೆ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ, ಮುದ್ದೆ ಆಗಲ್ಲ. ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ರಸ ಹಾಕಿ ಕುಕ್ಕರ್ನ ಮುಚ್ಚಿಬಿಡಿ. ಕುಕ್ಕರ್ನ ಆಫ್ ಮಾಡಿ ಒಂದು 5 ನಿಮಿಷ ವಿಸಿಲ್ ತೆಗಿಬೇಡಿ, ಹಂಗೆ ಬಿಟ್ಟಿರಿ. ಈಗ ಒಂದು 5 ನಿಮಿಷ ಆಗಿದೆ. ನಾನು ವಿಸಿಲ್ ತೆಗಿತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ ನೋಡೋಣ. ಚೆನ್ನಾಗಿ ಬಂದಿದೆ, ರೈಸ್ ಉದುರಾಗಿ ಚೆನ್ನಾಗಿ ಬಂದಿದೆ. ಈಗ ನಾವು ಮಾಡಿರೋಂಥ ಬಿಸಿ ಬಿಸಿ ಅಣಬೆ ಬಿರಿಯಾನಿ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಆಮೇಲೆ ಮರಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡ್ತಾಯಿರಿ.